ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇದು ವ್ಲಾಗ್ ಆಗಿರುತ್ತೆ, ಅಂದರೆ ಶಿವರಾತ್ರಿ ಹಿಂದಿನ ದಿನ ಮತ್ತು ಶಿವರಾತ್ರಿ ದಿನದ್ದು ವ್ಲಾಗ್ ಆಗಿರುತ್ತೆ. ಸೊ ಎವ್ರಿ ಡೇ ನಮ್ಮ ಮನೆಯಲ್ಲಿ ಒಂದೊಂದು ರೀತಿ ಹಾಲಿನ ಮಿಲ್ಕ್ ಮಿಕ್ಸ್ಗಳನ್ನ ನಾನು ಯೂಸ್ ಮಾಡ್ತೀನಿ ಅಂತ ಈಗ ಆಲ್ರೆಡಿ ಹೇಳಿದ್ದೆ. ನಮ್ಮಲ್ಲೇ ತಯಾರಾಗುವಂಥ ABC ಮಾಲ್ಟ್ ಪೌಡರ್ ಇದು. ABC ಮಾಲ್ಟು ವಾರದಲ್ಲಿ 2 ಅಥವಾ 3 kg ಆಗೋಷ್ಟು ಮಾತ್ರ ರೆಡಿ ಮಾಡ್ತೀನಿ ನಾನು. ಏಕೆಂದರೆ ಕ್ಯಾರೆಟ್, ಬೀಟ್ರೂಟು, ಆ್ಯಪಲ್ಲು ಎಲ್ಲನೂ ಸ್ಲೈಸ್ ಮಾಡಿ ಚಿಪ್ಸ್ ಥರ ಸ್ಲೈಸ್ ಮಾಡಿ ಅದು ಒಣಗಿಸ್ಲಿಕ್ಕೆ 1 ವೀಕ್ ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಗೋಡಂಬಿ, ಬಾದಾಮಿ ಮತ್ತು ಮಿಕ್ಕಿದ ಎಲ್ಲ ಪದಾರ್ಥಗಳನ್ನೂ ಹಾಕಿ ಈ ಮಾಲ್ಟ್ ರೆಡಿ ಮಾಡುವಂಥದ್ದು. ಸೊ ತುಂಬಾ ಅರೌಂಡ್ ನಾವು 10 kg ಬೀಟ್ರೂಟ್ ತೊಗೊಂಡ್ರೆ ಅದು ಒಣಗಿದ ನಂತರ ನಮಗೆ ಅರೌಂಡ್ 300 ಗ್ರಾಮ್ಸ್ ಆಗುವಷ್ಟು, 400 ಗ್ರಾಮ್ಸ್ ಆಗುವಷ್ಟು ಮಾತ್ರ ಒಣಗಿದಂಥ ಪೌಡರ್ ಸಿಗೋದು. ಸೊ ಇದು ಸ್ವಲ್ಪ ನಾನು 100 ಗ್ರಾಮ್ಸ್ನಲ್ಲಿ ಅವೈಲಬಿಲಿಟಿ ಇಟ್ಟಿರ್ತೀನಿ, ಏಕೆಂದರೆ ಸ್ವಲ್ಪ ರೇಟ್ ಹೈ ಇದೆ ಇದು. ಹಾಗಾಗಿ ಸುಮಾರು ಜನ ನನ್ನಲ್ಲಿ ABC ಮಾಲ್ಟ್ ಅವೈಲಬಲ್ ಇದೆ ಅಂತ ಒಂದು 2 ವೀಕ್ಸ್ ಬ್ಯಾಕ್ ನಾನು ಹಾಕಿದಾಗ 100 ಗ್ರಾಮ್ಸ್ ಟೇಸ್ಟ್ಗೆ ತೊಗೊಂಡು ನೆಕ್ಸ್ಟು 250 ಗ್ರಾಮ್ಸು 500 ಗ್ರಾಮ್ಸ್ಗೆ ಆರ್ಡರ್ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಮತ್ತೆ ನಾನು ಎವ್ರಿ ವೀಕ್ ಇದನ್ನು ಪ್ರಿಪೇರ್ ಮಾಡ್ತಾನೇ ಇದ್ದೀನಿ. ಟೇಸ್ಟ್ ವೈಸ್ ಅಂತೂ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಯಾರಿಗೆಲ್ಲ ಅನ್ಇವನ್ ಟೋನ್ ಸ್ಕಿನ್ ಇದೆ ಅವರೆಲ್ಲ ಡೈಲಿ ಒಂದೊಂದು ಗ್ಲಾಸ್ ಕುಡಿತಾ ಬನ್ನಿ, ಇದನ್ನು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮಕ್ಕಳು ಕಲರ್ ನೋಡ್ತಿದ್ದ ಹಾಗೇ ಫುಲ್ಲು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿದೆ ಟೇಸ್ಟು. ಹಾಗೆಯೇ ಒಂದು ಸ್ವಲ್ಪ ಖಾಲಿನೂ ಆಗ್ತಾಯಿದೆ ಬೇಗ. ಸೊ ಬೇಗ ಆರ್ಡರ್ ಮಾಡ್ಕೊಂಡಿದ್ದವ್ರಿಗೂ ಸಹ ಒಂದು 3-4 ಡೇಸ್ ನಾನೇ ಡಿಸ್ಪ್ಯಾಚ್ ಮಾಡೋದು ತುಂಬ ಡಿಲೇ ಆಗ್ತಾಯಿದೆ. ಸೊ ಒಂದು 3-4 ಡೇಸ್ ಡಿಲೇ ಆದರೆ ಸ್ವಲ್ಪ ವೆಯ್ಟ್ ಮಾಡಿ, ಹಾಗಾಗಿ ಬೇಜಾರು ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಶಿವರಾತ್ರಿ ಹಿಂದಿನ ದಿನ ಅತ್ತೆ ಊರಿಗೆ ಹೋಗ್ತೀನಿ ಹಬ್ಬಕ್ಕೆ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ಊರಿಂದ ನನ್ನ ಮೈದನ್ನ ಕರ್ಕೊಂಡೋಗೋಕ್ಕೆ ಬಂದಿದ್ದರು. ಇನ್ನು ಊರಿಂದ ಬಂದಮೇಲೆ ಊರಿಂದು ಬೆಣ್ಣೆ ತರಿಸ್ದೇ ಇರೋಕ್ಕಾಗತ್ತಾ? ಸೊ ಬೆಣ್ಣೆ ಈ ಸಲ ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ ನಾನು ಊರಿಂದ. ಏಕೆಂದರೆ ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಪ್ಯೂರಿಟಿ ಬಗ್ಗೆ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ನಾನು ಅಲ್ಲಿಂದನೇ ತರಿಸೋದು. ಆ್ಯಂಡ್ ಪ್ರದೀಪ್ಗೆ ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲದಂಗೆ ನಂದಿನಿ ತುಪ್ಪ ಅದನ್ನು ಹಾಕಿ ಕೊಡ್ತಾಯಿದ್ದೆ. ಆದರೆ ಅವರು ತುಂಬಾ ಇಷ್ಟಪಡ್ತಾರೆ ಇದನ್ನು ಊರಿಂದ ತುಪ್ಪನೇ ಆಗಬೇಕು ನನಗೆ ಅಂತ. ಆ್ಯಂಡ್ ಆಮೇಲೆ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದೆ, ಏಕೆಂದರೆ ಲಾಸ್ಟ್ ಇಯರ್ ಸ್ವಲ್ಪ ಪ್ರದೀಪ್ಗೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆದಮೇಲೆ ಈ ಊರಿಂದನೇ ತುಪ್ಪ ಕಂಟಿನ್ಯೂಸ್ ಆಗಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ನೋಡಿದೆ ನಾನು. ಹಾಗಾಗಿ ನಾನು ಹಿತೈಷ್ಗೂ ಸಹ ಇವಾಗ ಹೊರಗಡೆ ಸಿಗೋವಂಥ ತುಪ್ಪನ ಸ್ಟಾಪ್ ಮಾಡಿ ಊರಿಂದನೇ ಬೆಣ್ಣೆ ತರಿಸಿ ವಾರ 15 ದಿನಕ್ಕೊಂದು ಸಲ ನಾನು ತುಪ್ಪ ಮಾಡಿಸ್ಕೊತೀನಿ ಅತ್ತೆ ಕೈಲಿ. ಯಾವುದೇ ರೀತಿ ಏನು ಮೈದಾ ಆಗಿರ್ಬೋದು, ಬೇರೆ ಏನೂ ಮಿಕ್ಸ್ ಮಾಡಿರೋದಿಲ್ಲ ಇದಕ್ಕೆ. ಮನೆಯಲ್ಲೇ ಮಾಡೋವಂಥ ಪ್ಯೂರ್ ಬೆಣ್ಣೆ ಅಲ್ವಾ. ಸೊ ಕಣ್ಣು ಮುಚ್ಕೊಂಡು ಮಕ್ಳಿಗೂ ಸಹ ಕೊಡ್ಬೋದು. ಈವನ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮುಂಚೆ ಎಲ್ಲ ಹಿತೈಷ್ಗೆ ಚಳಿಗಾಲದಲ್ಲಿ ಸ್ವಲ್ಪ ಅವನಿಗೆ ಕೆಮ್ಮು ಶೀತ ಆಗ್ತಿದ್ದಿದ್ದು ಜಾಸ್ತಿ. ಆವಾಗ ನಾನು ಕಂಪ್ಲೀಟಾಗಿ ತುಪ್ಪನ ಸ್ಟಾಪ್ ಮಾಡಿಬಿಡ್ತಿದ್ದೆ ಅವನಿಗೆ. ಆದರೆ ಇವಾಗ ಈ ತುಪ್ಪ ಒಂದು ಹಾಫ್ ಸ್ಪೂನ್ ಹಾಕಿದ್ರೂ ಕೆಮ್ಮಿದ್ರೂ ಜಾಸ್ತಿ ಆಗೋದು, ಕಫ ಕಟ್ಟೋದು ಆ ರೀತಿ ಎಲ್ಲ ಏನೂ ಆಗ್ತಾಯಿಲ್ಲ. ಆ್ಯಂಡ್ ಈವನ್ ನಮ್ಮ ಆಯುರ್ವೇದದಲ್ಲೂ ಸಹ ಹೇಳ್ತಾರೆ, ಡ್ರೈ ಕಫ್ ಇದ್ದಾಗ ನಾವು ತುಪ್ಪನ ಯೂಸ್ ಮಾಡಬೇಕು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಈ ಥರ ಪ್ಯೂರ್ ಬೆಣ್ಣೆ ಕರಗಿಸಿ ತುಪ್ಪ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಾನು ಲಾಸ್ಟ್ ಹಿಂದಿನ ಇದರಲ್ಲಿ ನಾನು ತೋರಿಸಿದಾಗ ಸುಮಾರು ಜನ ನೀವು ಎಷ್ಟು ಹೇಳಿದ್ರೂ ನಾವು ತುಪ್ಪ ತೊಗೋತೀವಿ, ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ತುಂಬ ಪ್ಯೂರ್ ಕ್ವಾಲಿಟಿ ತುಪ್ಪ ಬೇಕು ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ಅವೈಲೇಬಲ್ ಇದೆ, ಖಂಡಿತ ವಾಟ್ಸ್ಯಾಪ್ ಮಾಡಿ ನಾನು ತುಪ್ಪನ ಕಳಿಸ್ಕೊಡ್ತೀನಿ. ಸೊ ಇದು ಅರೌಂಡ್ ಒಂದು 6 ಸೇರ್ ಅಂದರೆ 6 ಸೇರ್ ಆಗೋಷ್ಟು ಬೆಣ್ಣೆ ತರಿಸಿದ್ದು. ದೊಡ್ಡ ಬಾಣಲಿನಲ್ಲಿ ಇಟ್ಟು ತುಪ್ಪ ಮಾಡ್ತಾ ಇದ್ದಾರೆ ಅತ್ತೆ. ಸೊ ತುಪ್ಪ ಕರಗಿಸೋದು ಒಂದು ವಿಧಾನ ಇರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಇಲ್ಲ ತುಪ್ಪ ಹಸಿನೇ ತೆಗೆದುಬಿಟ್ರೂ ಚೆನ್ನಾಗಿರಲ್ಲ, ಇಲ್ಲ ತುಪ್ಪ ಸೀದ್ ಹೋಗೋ ರೀತಿನಲ್ಲಿ ಮಾಡಿಬಿಟ್ರೂ ಚೆನ್ನಾಗಿರಲ್ಲ. ಕರೆಕ್ಟ್ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಸೊ ನೋಡಿ, ಸ್ಟವ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಆದ್ರೂ ತುಪ್ಪ ಯಾವ ರೀತಿ ಕುದೀತಾ ಇದೆ ಅಂತ. ಸೊ ಈ ರೀತಿ ಕುದ್ದು ಇನ್ನೂ ಸ್ವಲ್ಪ ತುಪ್ಪ ಅಳ್ಕೊಳ್ಳುತ್ತೆ, ಅಂದರೆ ಚೆನ್ನಾಗಾಗುತ್ತೆ ಕಲರು. ಸೊ ನೋಡಿ, ಕಂಪ್ಲೀಟ್ ಕುದಿಯೋದು ಸ್ಟಾಪ್ ಆದ ನಂತರ ನಾವು ಈ ರೀತಿ ಬೇರೆ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಬೆಣ್ಣೆ ಕಾಯಿಸ್ಬೇಕಾದ್ರೆ ಇದು ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾರೆ ನಮ್ಮ ಅತ್ತೆ, ಯಾಕೆಂದರೆ ಕಲರ್ ಬರಲಿ ಅಂತ. ಇಲ್ಲ ನಾವು ಅರಿಶಿನ ಪುಡಿ ಹಾಕದೇ ಇದ್ದರೆ ವೈಟ್ ಕಲರ್ ಬರುತ್ತೆ ಇದು. ನಾವು ತರಿಸೋದು ಯಾವಾಗ
ಯಾವಾಗ್ಲೂ ಎಮ್ಮೆ ಬೆಣ್ಣೆನೇ, ಸೊ ಹಾಗಾಗಿ ಅರಿಶಿಣನೇ ಹಾಕಿ ಮಾಡೋವಂಥದ್ದು. ಆಮೇಲೆ ಸ್ವಲ್ಪ ವಿಳೆದೆಲೆ, ಜೀರಿಗೆ, ಹರಳುಪ್ಪು ಮತ್ತು ಮೆಂತ್ಯ ಕಾಳು ಇವಿಷ್ಟನ್ನು ಹಾಕಿ ತಯಾರು ಮಾಡ್ತಾರೆ. ಸೊ ನೋಡಿ, ಕಂಪ್ಲೀಟ್ ತಯಾರಾದಮೇಲೆ ಇಷ್ಟು ಅದರಲ್ಲಿ ಏನು ಕೆಳಗಡೆ ಒಂಥರ ಪನ್ನೀರ್ ಥರ ಬಂದಿರುತ್ತಲ್ಲ, ಅದು ಉಳ್ಕೊಂಡಿರುತ್ತೆ. ಸ್ವಲ್ಪನೇ ಉಳಿಯೋದು, ಏಕೆಂದರೆ ಪ್ಯೂರ್ ಆಗಿರುತ್ತೆ, ಬೇರೆ ಏನೂ ಆ್ಯಡ್ ಮಾಡಿರಲ್ಲ ಅಲ್ವಾ. ನಿಮಗೆ ಗೊತ್ತಾಗುತ್ತೆ, ಬೇರೆ ಕಲಬೆರಕೆ ಆ್ಯಡ್ ಮಾಡಿದಾಗ ಅದು ಜಾಸ್ತಿ ಬರುತ್ತೆ, ಪ್ಯೂರ್ ಇದ್ದಾಗ ಕಡಿಮೆ, ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಬರಲ್ಲ, ಅಷ್ಟು ಮಾತ್ರ ಬರೋದು ಅದರಲ್ಲಿ. ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದಾಗ ನಮ್ಮನೆ ಅಷ್ಟೇ ಅಲ್ಲ, ಇಡೀ ರೋಡ್ ಘಮ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಪ್ರದೀಪ್ ವಿಡಿಯೋ ಮಾಡ್ತಾಯಿದ್ರು, ನಾನು ಅತ್ತೆ ತುಪ್ಪ ಎಲ್ಲ ಮಾಡಿ ಕಾಯಿಸಿ ಇಡ್ತಾ ಇರೋದನ್ನು. ಹಾಗೆಯೇ ಪ್ರದೀಪ್ಗೆ ಒಂದು ಸ್ವಲ್ಪ ಬೆಣ್ಣೆ ಅಂದರೆ ತುಂಬ ಇಷ್ಟ. ದೋಸೆ ಮಾಡಿದಾಗ, ಹಾಗೆ ತಿಂಡಿ ಚಪಾತಿಗೆ, ಪಲಾವ್ಗೆಲ್ಲ ತುಂಬಾ ಇಷ್ಟಪಡ್ತಾರೆ. ಒಂದು ಸೇರಾಗೋಷ್ಟು ಬೆಣ್ಣೆನ ನಾನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅತ್ತೆನ ತೋರಿಸ್ಬಿಟ್ಟು, ನೋಡಿ ಇವರೇನೆ ಬೆಣ್ಣೆ ಮಾಡೋದು, ಬೆಣ್ಣೆ ತುಪ್ಪ ಮಾಡೋದು ಇವರೇನೆ, ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ರು. ಸೊ ಹಾಗಾಗಿ ತುಂಬ ನಗು ಬರ್ತಾಯಿತ್ತು ನಮಗೆ. ಅವರು ನಾಚ್ಕೋತಾಯಿದ್ರು ಪಾಪ ವಿಡಿಯೋಗೆ ಬರೋದಕ್ಕೆ. ಅದರ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ, ನಮ್ಮ ಅತ್ತೆ ಶುಕ್ರವಾರ ಹೋಗಿದ್ದು ನೈಟು ಊರಿಗೆ. ಸ್ಯಾಟರ್ಡೆ ರಜೆ ಇತ್ತು ಹೇಗೆ ಇದ್ರೂ, ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಪ್ರದೀಪ್ಗೆ ಮತ್ತು ಹಿತೇಶ್ಗೆ ಇಬ್ರಿಗೂ ರಜೆ ಇತ್ತು. ಆ್ಯಂಡ್ ಸ್ಕೂಲಿಂದ ಒಂದು ಟಿಕೆಟ್ ಕೊಟ್ಟು ಕಳಿಸ್ಬಿಟ್ಟಿದ್ರಪ್ಪ ಸರ್ಕಸ್ದು, ಇದು ತೋರಿಸಿ ಡಿಸ್ಕೌಂಟ್ ಇರುತ್ತೆ ಹೋಗಿ ಬನ್ನಿ ಅಂತ. ಹಾಗಾಗಿ ತುಂಬ ಹಠ ಇಟ್ಕೊಂಡಿದ್ದ, ಸರ್ಕಸ್ಗೆ ಹೋಗೋಣ ಅಂತ. ಚೆನ್ನಾಗಿರಲ್ಲ ಅಂದರೂ ಕೇಳಲಿಲ್ಲ, ಹೋಗೋಣ ಅಂತ. ಸೊ 1-2 hours ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದಿದ್ದಾಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಹಬ್ಬಕ್ಕೆ ನಾನು ಬೆಳಗ್ಗೆ ತಿಂಡಿ ಮಾಡಿದ್ದೆ. ದೋಸೆಗೆ ಚಟ್ನಿ ಪುಡಿ ಹಾಕಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ದೋಸೆ ಹಾಕೊಟ್ಟಿದ್ದೆ. ಎಕ್ಸಾಕ್ಟ್ಲಿ ಹೋಟೆಲ್ ದೋಸೆ ಥರಾನೇ ಇತ್ತು ಟೇಸ್ಟು, ಅಷ್ಟು ಸೂಪರಾಗಿತ್ತು. ಸೊ ನೀವು ನಮ್ಮಲ್ಲಿ ಸಿಗೋ ಅಂಥ ಕಡಲೆಬೇಳೆ ಚಟ್ನಿ ಪುಡಿ ಟೇಸ್ಟ್ ನೋಡಿ, ಖಂಡಿತವಾಗ್ಲೂ ಸಖತ್ ಇಷ್ಟ ಆಗುತ್ತೆ. ಕಲರ್ಫುಲ್ ಆಗಿದೆ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಕಿರೋದಿಲ್ಲ. ಕಂಪ್ಲೀಟ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡೋ ಅಂಥದ್ದು ಇದು. ಸೊ ಈ ರೀತಿ ದೋಸೆ ಮಾಡಿದಾಗ ದೋಸೆ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು, ಇಡ್ಲಿ ಮಾಡಿದಾಗ ಪುಡಿ ಇಡ್ಲಿ ಮಾಡ್ಕೋಬೋದು. ಹಾಗೆಯೇ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1-2 ತುತ್ತಿಗೆ ಸ್ಟಾರ್ಟಿಂಗ್ ನೀವು ಈ ಚಟ್ನಿ ಪುಡಿನ ಹಾಕ್ಕೊಂಡು ತಿಂದರೆ, ಇಡೀ ಅನ್ನಕ್ಕೆಲ್ಲನೂ ಈ ಚಟ್ನಿ ಪುಡಿನ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಣ ಅನ್ನೋಷ್ಟು ಟೇಸ್ಟ್ ಇದೆ, ಮಾತ್ರ ಸಖತ್ತಾಗಿದೆ. ಶಿವರಾತ್ರಿ ದಿನ ಲಕ್ಕಿ ಡ್ರಾ ಇರುತ್ತೆ ಅಂತ ಹೇಳಿದ್ದೆ. ಎಬೋವ್ 1500 ಪರ್ಚೇಸ್ ಮಾಡಿದವರಿಗೆ. ಸೊ ಇಲ್ಲಿ ನಾವು ಹಾಕೊಂಡಿರ್ತೀವಿ, ಮೊಬೈಲ್ ನಂಬರ್ ತೋರಿಸ್ಬೇಡ, ಲಕ್ಕಿ ಡ್ರಾ ಅಂತ ಹಾಕೊಂಡಿರ್ತೀವಿ. ಸೊ ಅಂಥವ್ರದನ್ನ ಇಲ್ಲಿ ಲಿಸ್ಟ್ ಹಾಕೋತಾ ಇದ್ದೀನಿ. ಎಬೋವ್ 1500 ಪರ್ಚೇಸ್ ಮಾಡಿದ್ರೆ ಮಾತ್ರ ಇದು. ಸೊ ಹಾಗಾಗಿ ನೋಡೋಣ ಯಾರು 5 ಲಕ್ಕಿ ಮೆಂಬರ್ಸ್ ಅಂತ. ಲಾಸ್ಟ್ ಮಂತ್ 15th ಈ ಮಂತ್ 15th ತನಕ 1 ಮಂತಲ್ಲಿ ಎಷ್ಟು ಜನ ನನ್ನ ಹತ್ರ 1500ಗಿಂತ ಮೇಲೆ ಪರ್ಚೇಸ್ ಮಾಡಿರ್ತೀರಾ, ಅವ್ರಿಗೆ ನಾನು ಲಕ್ಕಿ ಡ್ರಾ ಮುಖಾಂತರ ಏನಾದರೂ ಒಂದು ಕಿಚನ್ ರಿಲೇಟೆಡ್ ಗಿಫ್ಟ್ಸ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ 5 ಲಕ್ಕಿ ಮೆಂಬರ್ಸ್ ಇವತ್ತು ನಾನು ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮನೆಯಲ್ಲಿರುವಂಥ ಕಿಚನ್ನಲ್ಲಿ ಸೈಡಲ್ಲಿ ಇಟ್ಟಿದ್ದೀನಲ್ಲ ಸ್ಪೈಸ್ ರ್ಯಾಕ್, ಅದನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ 5 ಮೆಂಬರ್ಸಿಗೆ. ಸೊ ಈ ಲಕ್ಕಿ ಡ್ರಾನಲ್ಲಿ ಫಸ್ಟ್ ವಿನ್ ಆದವ್ರ ನೇಮ್ ಬಂದು ಸುಶೀಲಾ ಕೆ ಅಂತ. ನಾನು ಅವರಿಗೆ ಮೆಸೇಜ್ ಮಾಡ್ತೀನಿ. ಲಾಸ್ಟ್ 3 ಡಿಜಿಟ್ ಬಂದು 141 ಅವ್ರ ಮೊಬೈಲ್ ನಂಬರು. ಹಾಗೆಯೇ ಸೆಕೆಂಡ್ ವಿನ್ನರ್ ಯಾರು ಅಂತ ನೋಡೋಣ. ಸೊ ಇವರೆಲ್ಲ ಖಂಡಿತ ನನ್ನ ಹತ್ರ 1000ಗಿಂತ ಮೇಲೆ ಪರ್ಚೇಸ್ ಮಾಡಿರೋ ಅಂಥವ್ರು. ಸೆಕೆಂಡ್ ಬಂದು ಪೂರ್ಣಿಮಾ, ಇವರ ಲಾಸ್ಟ್ ಮೊಬೈಲ್ ನಂಬರ್ 3 ಡಿಜಿಟ್ಸ್ ಬಂದು 882. ನಿಮ್ಮ ಹೆಸರು ಇದರಲ್ಲಿ ಏನಾದರೂ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ, ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ. ಇಲ್ಲಾಂದರೆ ನಾನು ಖಂಡಿತ ಮೆಸೇಜ್ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಥರ್ಡ್ ವಿನ್ನರ್ ಬಂದು ದಿವ್ಯಾ SN, ಇವರ ಲಾಸ್ಟ್ ನಂಬರ್ 986. ಫೋರ್ತ್ ಲಕ್ಕಿ ವಿನ್ನರ್ ಅನಿತಾ 513, ಲಾಸ್ಟ್ 3 ಡಿಜಿಟ್ ನಂಬರ್. ಹಾಗೆಯೇ ಲಾಸ್ಟ್ ವಿನ್ನರ್ ಯಾರು ಅಂತ ನೋಡೋಣ ಇವಾಗ. ಲಾಸ್ಟ್ ಲಕ್ಕಿ ವಿನ್ನರ್ ಬಂದು ಮಮತಾ ರಾಣಿ M, ಇವರ ಲಾಸ್ಟ್ 3 ಡಿಜಿಟ್ ನಂಬರು 536. ಇವರಿಷ್ಟು ಜನಕ್ಕೆ ಈ ಸ್ಪೈಸ್ ರ್ಯಾಕ್ನ ವಿತಿನ್ 1 ವೀಕಲ್ಲಿ ನಾನು ಕಳಿಸ್ಕೊಡ್ತೀನಿ.
ನಿಮ್ಮಲ್ಲೂ ಯಾರ್ದಾದ್ರೂ ನೇಮ್ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪ್ರಾಡಕ್ಟ್ಸ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ವಿಡಿಯೋದಲ್ಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲರೂ ಕೊಡೋವಂಥ ರಿವ್ಯೂಸ್ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏಕೆಂದರೆ ಆ ರಿವ್ಯೂನ ನಂಬಿಕೊಂಡು ಇನ್ನೂ ಕೆಲವರು ಜನ ಆಗೋಷ್ಟು ಆರ್ಡರ್ಸ್ ತಗೋತಾರೆ. ಸುಮಾರು ಜನಕ್ಕೆ ನಂಬಿಕೆನೇ ಇರೋದಿಲ್ಲ. ನಾವಿವಾಗ ಪೇ ಮಾಡಿದ್ರೆ ನೀವು ನಿಜಕ್ಕೂ ಕಳಿಸ್ಕೊಡ್ತೀರಾ, ನಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೊಡಿ ಅಂತ ಹೇಳ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡೋದಕ್ಕೆ ನನಗೇನು ಇಲ್ಲ, ಕೊಡ್ತೀನಿ. ಆದರೆ ನೀವು ಕೊಡೋವಂಥ ಹಣ ನಮ್ಮ ಹತ್ರಕ್ಕೆ ತಲುಪೋದಕ್ಕೆ ಅರೌಂಡ್ 35 ಡೇಸ್ ಆದರೂ ಆಗುತ್ತೆ. ಹಾಗಾಗಿ ನಾನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಟ್ಟಿಲ್ಲ. ಆನ್ಲೈನ್ ಪೇಮೆಂಟ್ ಸ್ಟಾರ್ಟಿಂಗೇ ನೀವು ಪೇಮೆಂಟ್ ಮಾಡಿದ್ರೆ ನಾವು ವಿತಿನ್ ಅವತ್ತೇ ಡಿಸ್ಪ್ಯಾಚ್ ಮಾಡ್ತೀವಿ. ಕೆಲವೊಬ್ಬರಿಗೆ 1 ಡೇ ಒಳಗಡೆ ಹೋಗ್ಬಿಡುತ್ತೆ, ಇನ್ನು ಕೆಲವೊಬ್ಬರಿಗೆ 4 to 5 ಡೇಸ್ ಆದರೂ ರೀಚ್ ಆಗುತ್ತೆ. ಇನ್ನು ಸಂಜೆ ಶಿವರಾತ್ರಿ ಆಗಿರೋ ಕಾರಣ ನಾವು ಇಷ್ಟಲಿಂಗ ಪೂಜೆನ ಮಾಡ್ಕೊತಾ ಇದ್ದೀವಿ. ಸಂಜೆ ಎಲ್ಲರೂ ಸೇರಿಕೊಂಡು ಹಿತೈಷ್ಗೆ ಇನ್ನೂ ಸ್ವಲ್ಪ ಹೊಸ್ತು ಅವನಿಗೆ ಹೇಳ್ಕೊಡ್ತಾ ಇದ್ರು, ಪ್ರದೀಪ್ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಸೊ ಇದಾಗಿತ್ತು ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗ್, ಹಾಗೆಯೇ ಶಿವರಾತ್ರಿ ದಿನದ ವ್ಲಾಗ್. ಥ್ಯಾಂಕ್ ಯು.